ಮಿತಿಗಳು ಹೆಚ್ಚಾದಷ್ಟು ಮನುಷ್ಯನ ಮನಸ್ಸು ಬಹಳಷ್ಟು ಕಿರಿದಾಯಿತು. ಆ ಪುಟ್ಟ ಮನಸ್ಸಲ್ಲಿ ನಮ್ಮನ್ನ ಹೆತ್ತ ತಂದೆ ತಾಯಿಯೇ ಕೂರೋದಿಲ್ಲ ಅಂದ ಮೇಲೆ ಅದ್ಯಾವ ಶಿಕ್ಷಣ? ಒಬ್ಬ ಹಿಂದೂ ಹೆಣ್ಣು ಮಗಳು ಮನಸ್ಸು ಪಟ್ಟಲ್ಲಿ ಹಿಂದೂ ಸಮಾಜವನ್ನ ಕಟ್ಟುವ ಮತ್ತು ಅದೇ ಸಮಾಜವನ್ನ ಕೆಡುವ ಶಕ್ತಿ ಒಂದು ಇದ್ರೆ ಅದು ಹೆಣ್ಮಕ್ಕಳಲ್ಲಿದೆ. ಘಟಗಳಿದ್ದರೆ ಮಠಗಳನ್ನಾದರೂ ಕಟ್ಟಬಹುದಯ್ಯ, ಘಟಗಳೇ ಇಲ್ಲದಿದ್ದರೆ ಚಟ್ಟವನ್ನು ಕಟ್ಟಲಾಗದಯ್ಯ ಅನ್ನುವ ಮಾತಿದೆಯಲ್ಲ, ಇದು ನಿನ್ನ ರಾಜ್ಯ, ಇದು ಸ್ವರಾಜ್ಯ, ನನ್ನ ರಾಜ್ಯ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ಯಾವಾಗ ಬರ್ತದೋ ಅದು ಹಿಂದವಿ ಸಾಮ್ರಾಜ್ಯ ಆಗ್ತದೆ ಅಂತ ನಮಗಾವತ್ತು ಕರೆಯನ್ನ ಕೊಟ್ಟ ಛತ್ರಪತಿ ಶಿವಾಜಿಯನ್ನ ನಾವು ಯಾವತ್ತೂ ಮರಿಬಾರ್ದು. ಪ್ರತಿ ಮನೆಗಳಲ್ಲಿ ಶಿವಾಜಿ ಹುಟ್ಟಬೇಕು ಅಂದ್ರೆ ಶಿವಾಜಿ ಆದದ್ದು ಶಿವಾಜಿಯಿಂದ ಅಲ್ಲ, ಶಿವಾಜಿ ಆದದ್ದು ಜೀಜಾಬಾಯಿಯಿಂದ ಅನ್ನುವ ಮಾತನ್ನ ನಾವು ಯಾವತ್ತೂ ಮನಸ್ಸಲ್ಲಿಟ್ಕೊಳ್ಬೇಕು. ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಪಟ್ಟದಲ್ಲಿ ಕೂತಾಗ ಬಿದ್ದು ಹೋದ ದೇಗುಲಗಳು ಅದು ಹೇಗೆ ತಲೆ ಎತ್ತಿ ನಿಲ್ಲುತ್ತೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ, ಅದು ಅಯೋಧ್ಯೆಯ ರಾಮ ಮಂದಿರ. ಅದನ್ನ ಮರೆಯೋದು ಹೇಗೆ? ಡೇಟ್ ಆಫ್ ಬರ್ತ್ ಇಲ್ಲದೆ ಇರೋ ನನ್ನ ಹಿಂದೂ ಧರ್ಮಕ್ಕೆ ಡೇಟ್ ಆಫ್ ಡೆತ್ ಕೂಡ ಇಲ್ಲ ಅನ್ನೋದನ್ನ ಹೆಮ್ಮೆಯಿಂದ ಹೇಳೋಣ, ಘಂಟಾಘೋಷವಾಗಿ ಹೇಳೋಣ. ಇದು ನನ್ನ ಧರ್ಮ, ಇದು ನನ್ನ ಧರ್ಮ. RSS ಅಂದ್ರೆ ಏನು? RSS ಏನಪ್ಪ ಅಂತ ಕೇಳೋರಿಗೆ ಈ ವೇದಿಕೆಯಲ್ಲಿ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 11 ತಿಂಗಳುಗಳ ಕಠಿಣ ಜೈಲು ಶಿಕ್ಷೆಯನ್ನು ಅನುಭವಿಸಿ ಸ್ವಾತಂತ್ರ್ಯ ನಮ್ಮ ಅವಶ್ಯಕತೆ ಅಂತ ಹೇಳಿದ್ದ ಡಾಕ್ಟರ್ ಜಿ ಅವರು ಕಟ್ಟಿದ್ದ ಬಹಳ ದೊಡ್ಡ ಸಂಘ ಇದ್ರೆ ಅದು RSS. 1971ರಲ್ಲಿ ಒಡಿಸ್ಸಾದಲ್ಲಿ ಸೈಕ್ಲೋನ್ ಆದಾಗ, 1977ರಲ್ಲಿ ಆಂಧ್ರ ಪ್ರದೇಶದ ಸೈಕ್ಲೋನ್ ಆದಾಗ, 1984ರಲ್ಲಿ ಭೋಪಾಲ್ನ ಡಿಸಾಸ್ಟರ್ ಆದಾಗ, 2001ರಲ್ಲಿ ಗುಜರಾತ್ನಲ್ಲಿ ಭೂಕುಸಿತ ಆದಾಗ ಎಲ್ಲ ಭಾರತೀಯರನ್ನ ಒಗ್ಗೂಡಿ ಮತ್ತೆ ಬದುಕನ್ನ ಕಟ್ಟಿಕೊಟ್ಟ ಸಂಘ ಯಾವುದಾದ್ರೂ ಇದ್ರೆ ಅದು RSS, ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸೇವಾ ಭಾರತೀಯ ಮೂಲಕ 57ಕ್ಕೂ ಹೆಚ್ಚು ಮಕ್ಕಳನ್ನ ದತ್ತು ಪಡ್ಕೊಂಡು ಅದರಲ್ಲಿ 38 ಮಕ್ಕಳು ಬೇರೆ ಮತದವರು ಅನ್ನೋದನ್ನು ಪರಿಗಣಿಸಿದೆ. ಪ್ರತಿ ಮಕ್ಕಳಿಗೆ ಸಂಸ್ಕಾರವನ್ನ ಕೊಟ್ಟು ಅವರನ್ನ ಭಾರತದ ಹಿಂದೂ ಅಂತ ಮಾಡುವಂತಹ ಒಂದು ಸಂಘ ಇದ್ರೆ ಅದು ನಮ್ಮ RSS. 2006ರಲ್ಲಿ ಸೂರತ್ನಲ್ಲಿ ಗುಜರಾತ್ನಲ್ಲಿ ಪ್ರವಾಹ ಬಂದಾಗ ಅವರಿಗೆ ಆಹಾರವನ್ನ ಪೂರೈಸಿದ್ದು ನಮ್ಮ RSS. 1990ರಲ್ಲಿ ಕಾರ್ಗಿಲ್ನ ಸಂತ್ರಸ್ತರಿಗೆ ಬಲವನ್ನ ಕೊಟ್ಟು ನಿಂತದ್ದಂತೂ ಯಾವುದಾದ್ರೂ ಸಂಘ ಇದ್ರೆ ಅದು ನಮ್ಮ RSS. ಹೆಮ್ಮೆಯಿಂದ ಹೇಳಿ, ಇಡೀ ವಿಶ್ವದಲ್ಲಿ ಬಹಳ ದೊಡ್ಡ ಸಂಘ ಒಂದು ಇದ್ರೆ, ಒಂದಷ್ಟು ಧಾರ್ಮಿಕವಾಗಿ ಜನರನ್ನು ಒಗ್ಗೂಡಿಸಿದ ಸಂಘ ಯಾವುದಾದ್ರೂ ಇದ್ರೆ, ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ದೇಶಕ್ಕೆ ಕೊಟ್ಟ ಸಂಘ ಯಾವುದಾದ್ರೂ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅದು RSS. ಬಹಳ ಹೆಮ್ಮೆ ಇದೆ. 100 ವರ್ಷಗಳನ್ನ ಪೂರೈಸಿದೆ. ಶತಾಬ್ದಿ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇದು ಹಿಂದೂಗಳಾಗಿ ನಾವು ಬಿಂದುಗಳಾಗಿ ಸೇರಿದ್ದಲ್ಲ, ಹಿಂದೂಗಳು ನಾವು ಹರಿಯುವ ಸಿಂಧುವಾಗಿ ಸೇರಿದ್ದೇವೆ. 100,000 ಆಗಬೇಕು, 1,000 ಲಕ್ಷ ವರ್ಷಗಳನ್ನ ಪೂರೈಸಬೇಕು. ಅದಕ್ಕೆ ತಾನೇ ನಾವು ಉದ್ಘರಿಸಿದ್ದು ನಾನಳಿವೆ ನೀನಳಿವೆ, ನಮ್ಮ ಎಲುಬುಗಳ ಮೇಲೆ ಮೂಡಲಿ ನಮ್ಮ ಭಾರತ ಲೀಲೆ ಅನ್ನುವ ಘೋಷ ಇದೆಯಲ್ಲ, ಅದು ನಾವು ಸತ್ತ ಮೇಲೂ ನಮ್ಮ ಮಕ್ಕಳು ಹೋದ ಮೇಲೂ ಉಳಿಯುವುದು. ಅದು ಒಂದು ಧರ್ಮ, ಅದು ಹಿಂದೂ ಧರ್ಮ, ಅದು ಹಿಂದೂಗಳು. ಅಷ್ಟು ಹೆಮ್ಮೆ ಒಬ್ಬ ಹಿಂದೂವಾಗಿ ಹುಟ್ಟಿದ್ದಕ್ಕೆ. ಮುಕ್ಕೋಟಿ ದೇವರುಗಳನ್ನು ಕಂಡವರು ನಾವು, ರಾಮನಲ್ಲಿ ರಾಮರಾಜ್ಯ ಕಂಡವರು ನಾವು, ಕೃಷ್ಣನಲ್ಲಿ ಬದುಕೋದು ಹೇಗೆ ಅಂತ ಕಂಡವರು ನಾವು. ಅಯೋಧ್ಯ ಏನೋ ನಮ್ಮ ಜೀವನದಲ್ಲಿ ಆಗೋಯ್ತು. ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಪಟ್ಟದಲ್ಲಿ ಕೂತಾಗ ಬಿದ್ದು ಹೋದ ದೇಗುಲಗಳು ಅದು ಹೇಗೆ ತಲೆ ಎತ್ತಿ ನಿಲ್ಲುತ್ತೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ, ಅದು ಅಯೋಧ್ಯೆಯ ರಾಮ ಮಂದಿರ. ಅದನ್ನ ಮರೆಯೋದು ಹೇಗೆ? ವಿಶ್ವನಾಥ ಕಾಶಿಯಲ್ಲಿ ರಾರಾಜಿಸಿದ್ದಾಗಿದೆ. ಇನ್ನೊಂದು ಕನಸಿದೆ, ಮಧುರೆಯಲ್ಲಿ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಒಂದು ಘೋಷ ಕೇಳಿದ್ದೇ ಆದಲ್ಲಿ ನಾವು ಹಿಂದೂಗಳಾಗಿ ಹುಟ್ಟಿ ಮತ್ತು ಸಾಯೋದಕ್ಕಿಂತ ಮುಂಚೆ ಆ ಘೋಷವನ್ನ ಕೇಳ್ತೀವಿ ಅನ್ನೋ ಬಹಳ ದೊಡ್ಡ ಆಸೆಯನ್ನ ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವುದೋ ಮಠಗಳ ದೊಡ್ಡ ದೊಡ್ಡ ಮಸ್ಜಿದ್ಗಳ ಪಕ್ಕದಲ್ಲಿ ಒಂದು ಪುಟ್ಟ ದೇಗುಲದಲ್ಲಿ ನನ್ನ ಕೃಷ್ಣ ಪೂಜೆಯನ್ನ ತಗೊಳ್ಳೋದಲ್ಲ, ಆತನದೇ ಜಾಗ ಮಧುರ, ಅಲ್ಲಿ ಕೃಷ್ಣ ಮತ್ತೆ ನಿಲ್ಲಬೇಕು. ಕೃಷ್ಣಂ ಒಂದೇ ಜಗದ್ಗುರುಂ ಅನ್ನುವ ಘೋಷ ಮಧುರದಲ್ಲಿ ಆದಷ್ಟು ಬೇಗ ಕೇಳಿ ಬರಲಿ ಅನ್ನೋದನ್ನ ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಡಾಕ್ಟರ್ ಜಿಯನ್ನು ನಾನು ಬಹಳ ಹೆಮ್ಮೆಯಿಂದ ಈ ವೇದಿಕೆಯಲ್ಲಿ ನೆನಪಿಸ್ತೇನೆ. ಆವತ್ತಿನ ಕಾಂಗ್ರೆಸ್ 1930ರಲ್ಲಿ ಜನವರಿ 26 ಸ್ವಾತಂತ್ರ್ಯೋತ್ಸವದ ಆಚರಣೆ ಅಂತ ಘೋಷಣೆ ಮಾಡ್ತದೆ. ಆದರೆ ಹೆಮ್ಮೆ ಅಂದರೆ ಡಾಕ್ಟರ್ ಜಿ ಅವರು 1920ರಲ್ಲೇ ಅದನ್ನು ಘೋಷಣೆ ಮಾಡಿದ್ರು. ಜನವರಿ 26, 1930ಕ್ಕೆ ಡಾಕ್ಟರ್ ಜಿ ಅವರು ಎಲ್ಲ ಸಂಘಗಳಿಗೆ ಕರೆಯನ್ನು ಕೊಡ್ತಾರೆ. ಅದು ಸ್ವಾತಂತ್ರ್ಯೋತ್ಸವ ದಿನ ಅಂತ
ಧ್ವಜವಂದನೆಯನ್ನ ಮಾಡಿದ್ದನ್ನ ನಾವು ಯಾರು ಮರೆಯುವ ಹಾಗೆ ಇಲ್ಲ. ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ನಾವು ಕೇಳಿದ್ದೇವೆ. ಆದರೆ ಆಗ ಇದ್ದ ಸರಸಂಕ ಚಾಲಕರು, ಪ್ರಾಂತ ಸಂಚಾಲಕರು, ಸರಸೇನಾಪತಿಗಳು, ಸರ ಕಾರ್ಯವಾಹರು ಎಲ್ಲ ಸೇರಿ ಅವತ್ತು ಜೈಲುವಾಸ ಅನುಭವಿಸಿದ್ದನ್ನ ನಾವು ಹೇಗೆ ಮರೆಯೋದು ಹೇಳಿ? ಇದು RSS, ಇದು ನಮ್ಮ ಹೆಮ್ಮೆ, ಇದು ನಮ್ಮ ಉಸಿರು. ಅದಕ್ಕೆ ನಾನು ಯಾವಾಗಲೂ ಹೇಳೋದಿದೆ, ಕೇಸರಿ ಅಂದ್ರೇನೆ ಹಿಂದೂಗಳ ಉಸಿರು. ನಮ್ಮ ದೇಹಕ್ಕೋ, ನಮ್ಮ ಕಾಲಿಗೋ, ನಮ್ಮ ಕೈಗೋ ಚುಚ್ಚಿದಾಗೆಲ್ಲ ಕೆಂಪು ಬಣ್ಣದ ರಕ್ತ ಬರ್ಬೋದೋ ಏನೋ, ಆದರೆ ಒಂದೊಮ್ಮೆ ನಮ್ಮನ್ನ ಬಡಿದೆಪ್ಪಿಸಿ ನಮ್ಮ ಹೃದಯಗಳಿಗೆ ಕಿವಿಗೊಟ್ಟು ಕೇಳಿದ್ರೆ ಅಲ್ಲಿ ಕೂಗುವ ಕೂಗೊಂದೇ, ಅಲ್ಲಿ ಕೇಳುವ ಬಣ್ಣ ಒಂದೇ, ಅದು ಕೇಸರಿ, ಅದು ಕೇಸರಿ. ಅದಕ್ಕೆ ನಾನಿವತ್ತು ಅಥವಾ ನಾವು ಇನ್ನು ಮುಂದಕ್ಕೂ ಕೇಸರಿಯನ್ನ ಕೇವಲ ಹೆಗಲ ಮೇಲಲ್ಲ, ನಾವು ಕೇಸರಿಯನ್ನ ತೊಟ್ಟದ್ದಲ್ಲ, ನಾವು ಕೇಸರಿ ಸೀರೆಯನ್ನೇ ಹುಟ್ಟಿದ್ದೇವೆ. ಕೇಸರಿ ನಮ್ಮ ಬದುಕಾಗಿದೆ. ಕೇಸರಿ ಮತ್ತು ಆ ಬಣ್ಣಕ್ಕಿರುವಂತಹ ವಿರೋಧಗಳು RSSಗೂ ಇತ್ತು. ಆದರೆ ಅದೆಷ್ಟು ಅವಮಾನಗಳನ್ನ, ಆರೋಪಗಳನ್ನ ಮುನ್ನಟ್ಟು ಇವತ್ತು ಎಷ್ಟು ಮುಂದಕ್ಕೆ ಬಂದು ಸಂಘ ನಿಂತಿದೆ ಅಂದ್ರೆ, ಸಂಘಕ್ಕೆ ಅದಾರು ಎದುರು. ಈ ಇಡೀ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಬಹಳ ಚೆನ್ನಾಗಿ ನೀವು ವಿವೇಕಾನಂದಜಿನ ನಿಲ್ಲಿಸಿದ್ದೀರಿ. ನಂದಜಿ ಯಾವಾಗಲೂ ಹೇಳೋ ಮಾತು ನನಗೆ ಬಹಳ ಮನಸ್ಸಿಗೆ ತಟ್ಟುವಂಥದ್ದು. ಇಡೀ ವಿಶ್ವದಲ್ಲಿ ಪ್ರತಿ ಜೀವಿ ತನ್ನ ಅಂತಿಮತೆಯನ್ನ, ತನ್ನ ಅಂತರ್ಗತೆಯನ್ನ ಮತ್ತು ಆಧ್ಯಾತ್ಮಿಕತೆಯ ಕಟ್ಟ ಕಡೆಯ ಕ್ಷಣವನ್ನ ಅನುಭವಿಸ್ಲಿಕ್ಕೆ ಬರಲೇಬೇಕಾದ ಒಂದೇ ಒಂದು ಭೂಮಿ ಅಂತ ಇದ್ರೆ ಅದು ಭರತ ಭೂಮಿ ಅಂತ ಅವತ್ತು ನಂದಜಿ ಹೇಳಿದ್ರಲ್ಲ, ಅದು ಸತ್ಯ. ನೀವೊಮ್ಮೆ ಉಡುಪಿಗೆ ಬರಬೇಕು, ನೀವೊಮ್ಮೆ ನಮ್ಮ ಜಿಲ್ಲೆಗೆ ಬರಬೇಕು. ನೀವು ಕೃಷ್ಣ ಮಠದ ರಥ ಬೀದಿಗಳಲ್ಲಿ ತಿರುಗಿದಾಗೆಲ್ಲ ಹಿಂದೂ ಧರ್ಮದ ರಾರಾಜಿಸುವಿಕೆ ನಿಮ್ಮ ಕಣ್ಣ ಮುಂದೆ ನಿಲ್ತದೆ. ಅದೆಷ್ಟೋ ವಿದೇಶಿಗರು ಅಲ್ಲಿ ಹೇಳ್ತಾ ಇದ್ದ ಕೃಷ್ಣ ಜಪಗಳನ್ನ ಮತ್ತೆ ಉಡುಪಿಯಲ್ಲಿ ಉದ್ಘರಿಸ್ತಾರೆ. ಅದೆಷ್ಟೋ ವಿದೇಶಿಗರು ನಾಮಗಳನ್ನ ಎಳೆದು ಇಲ್ಲಿ ಕೃಷ್ಣನಿದ್ದಾನೆ ಅಂತ ಉಡುಪಿಯಲ್ಲಿ ಬಿಂಬಿಸುವ ಆ ಒಂದು ಮಾತುಗಳಿದೆಯಲ್ಲ, ಘೋಷಗಳಿದೆಯಲ್ಲ, ಅದು ನೆನಪಿಸ್ತಾ ಇದೆ. ಇವತ್ತು ವಿದೇಶಿಗರು ಮತ್ತೆ ಮತ್ತೆ ತಿರುಗಿ ನನ್ನ ದೇಶದತ್ತ ನೋಡ್ತಾರೆ ಅಂತಾದ್ರೆ ಈ ಹಿಂದೂ ಧರ್ಮವನ್ನ ಪಾಲಿಸ್ಲಿಕ್ಕೂ ಭಾಗ್ಯ ಬೇಕು. ನಾನು ಬಹಳ ವೇದಿಕೆಯಲ್ಲಿ ಇದನ್ನ ಉದ್ಗಾರ ತೆಗೆದಿದ್ದೆ. ದೇವ್ರೆ, 7 ಜನ್ಮಗಳ ಬಗ್ಗೆ ನನಗೆ ಗೊತ್ತಿಲ್ಲ, ಅದನ್ನು ತಿಳಿಯುವಷ್ಟು ಮತ್ತು ತಿಳಿದುಕೊಳ್ಳುವಷ್ಟು ವಯಸ್ಸು ನನಗಾಗಿಲ್ಲ. ಆದರೆ ಒಂದು ವೇಳೆ 7 ಜನ್ಮ ಅನ್ನೋದು ನನಗೆ ಇದ್ದಿದ್ದೇ ಆದಲ್ಲಿ ನನ್ನ ಆ 7 ಜನ್ಮಗಳಲ್ಲೂ ಇಡೀ ವಿಶ್ವದಲ್ಲಿ ವಿಶ್ವಗುರುವಾದ ಈ ಭಾರತದಲ್ಲಿ ಒಬ್ಬ ಹಿಂದೂವಾಗಿ, ಒಬ್ಬ ಹಿಂದೂ ಹೆಣ್ಣು ಮಗಳಾಗಿ ನನಗೆ ಈ ಭೂಮಿಯಲ್ಲಿ ಜನ್ಮ ಕೊಡುವಂತ ನಾನು ಯಾವಾಗಲೂ ದೇವರ ಹತ್ರ ಬೇಡೋದಿದೆ. ಅಂತ ಪುಣ್ಯದ ಬದುಕು ನಮ್ದಾಗಬೇಕು. ಸಾವಿರಾರು ನಾಗರಿಕತೆಗಳು ಬಂದವು ಹೋದವು, ಆದರೆ ಇಂದಿನವರೆಗೂ ಮತ್ತು ಕೊನೆಯವರೆಗೂ ಉಳಿದದ್ದು ಅದು ಹಿಂದೂ ನಾಗರಿಕತೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಇಡೀ ವಿಶ್ವಕ್ಕೆ, ಇಡೀ ಪ್ರಪಂಚಕ್ಕೆ ಸೊನ್ನೆಯನ್ನ ಕೊಟ್ಟವರು ನಾವು. ಮಸ್ಲಿನ್ ಬಟ್ಟೆಯನ್ನ ಕಂಡು ಹಿಡಿದು ಒಂದು ಪುಟ್ಟ ಬೆಂಕಿ ಪೆಟ್ಟಿಗೆಯಲ್ಲಿ ಸೀರೆಯನ್ನ ಸುತ್ತಿ ಇಟ್ಟವರು ನಾವು. ಅಂತಹ ದೊಡ್ಡ ಗುಣ ಮತ್ತು ಬಹಳಷ್ಟು ಜ್ಞಾನವಂತಿಕೆ ಇದ್ದದ್ದು ನಮ್ಮ ಭಾರತೀಯರಲ್ಲಿ. ಹಿಂದುತ್ವ ಒಂದು ಇತಿಹಾಸ. ಕೊಂದ ಜನರನ್ನು ಬಂಧುಗಳು ಅನ್ನುವ ಅಷ್ಟರ ಮಟ್ಟಿಗೆ ಪ್ರೀತಿಸುವ ಜನಗಳು ಎಲ್ಲಾದರೂ ಸಿಕ್ಕಿದ್ದೆ ಆದರೆ ಅದು ಭಾರತದಲ್ಲಿ ಅದು ಹಿಂದೂಗಳು ಮಾತ್ರ ಅಂತ ಹೇಳ್ತಾರೆ. ವೇದ ಕಾಲದ ಋಷಿಗಳನ್ನ, ಅಲ್ಲಮ್ಮ ಪ್ರಭು ಬಸವಣ್ಣನನ್ನ ಮರೆಯೋದು ಹೇಗೆ? ಕಾಲ ಸಂಸ್ಕೃತಿಗಳನ್ನ ಬಲಪಡಿಸಿದ ಭರತ ಮುನಿಗಳನ್ನ, ತ್ಯಾಗರಾಜರನ್ನ ಅದು ಹೇಗೆ ಮರಿಲಿಕ್ಕೆ ಸಾಧ್ಯ? ಹಿಂದೂ ಸಂಸ್ಕೃತಿ ಸಮಾಜ ರಕ್ಷಣೆಗೆ ಪ್ರಾಣವನ್ನೇ ಕೊಟ್ಟ ರಾಣ ಪ್ರತಾಪ್ಜಿಯನ್ನ, ಇಮ್ಮಡಿ ಪುಲಕೇಶಿಯನ್ನ, ಛತ್ರಪತಿ ಶಿವಾಜಿಯನ್ನ ಮರಿಲಿಕ್ಕೆ ಸಾಧ್ಯ ಇದೆಯೇನು? ಸಮಾಜವನ್ನ ಕಟ್ಟಿ ಬೆಳೆಸಿದ ಚೋಳ ಸಾಮ್ರಾಜ್ಯವನ್ನ, ವಿಜಯನಗರ ಸಾಮ್ರಾಜ್ಯವನ್ನ, ಸೋಲೇ ಗೊತ್ತಿಲ್ಲ ಅಂದ ಪೋರ್ಚುಗೀಸರಿಗೆ ಕಚ್ಚೆ ಕಟ್ಟಿ ಕತ್ತಿಯನ್ನ ಹಿಡಿದ ಕರಾವಳಿಯ ರಾಣಿ ಅಬ್ಬಕ್ಕನನ್ನ ಮರೆಯೋದು ಹೇಗೆ? ಅದೆಷ್ಟೋ ಕಿತ್ತೂರು ರಾಣಿ ಚೆನ್ನಮ್ಮರು ಇದ್ದ ಈ ಭೂಮಿಯಲ್ಲಿ ನನ್ನದೂ ಒಂದು ಆಸೆ ಇದೆ. ಇಲ್ಲಿದ್ದಂತಹ ಭಾರತೀಯ ಹೆಣ್ಣು ಮಕ್ಕಳಿಗಿರುವ ಶಕ್ತಿ ಮತ್ತಾರಿಗೂ ಇಲ್ಲ. ಒಬ್ಬ ಹಿಂದೂ ಹೆಣ್ಣು ಮಗಳು ಮನಸ್ಸು ಪಟ್ಟಲ್ಲಿ ಹಿಂದೂ ಸಮಾಜವನ್ನ ಕಟ್ಟುವ ಮತ್ತು ಅದೇ ಸಮಾಜವನ್ನ ಕೆಡುವ ಶಕ್ತಿ ಒಂದಿದ್ರೆ ಅದು ಹೆಣ್ಣು ಮಕ್ಕಳಲ್ಲಿದೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನ್ನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಕವಿಗಳು ಕೇಳ್ತಾರೆ. ಸಮಾಜವನ್ನ ಕಟ್ಟುವ ಶಕ್ತಿಯುತ ಹೆಣ್ಣು ಮಕ್ಕಳು ಹೇಗಾಗಬೇಕು ಅಂದ್ರೆ, ಸಂಘ ಹೇಳಿದ ಪಂಚ ಪರಿವರ್ತನ ಕ್ರಮಗಳಿದೆಯಲ್ಲ ಅದು ನಮ್ಮಿಂದ ಸಾಧ್ಯ ಇದೆ. ನಾನು ಈ ವೇದಿಕೆಯಲ್ಲಿ ಸಾಲು ಮಾಡಿದ ತಿಮ್ಮಕ್ಕನನ್ನು ನೆನಪಿಸ್ತೇನೆ. ಇವತ್ತು ಸಂಘ ಹೇಳ್ತದೆ ಪರಿಸರವನ್ನ ಕಾಪಾಡಬೇಕು, ಸ್ವಚ್ಛ ಉಸಿರಾಟ ಮತ್ತು ಸ್ವಚ್ಛ ಗಾಳಿ ನಮ್ಮದಾಗಬೇಕು ಅಂತ. ಒಬ್ಬ ಹಸಿ ಮುದುಕಿ ನಂದೇನಿನ್ ಸಾಧನೆ ಅಂತ ಸುಮ್ಮನೆ ಎಲ್ಲೋ ಕೂರದೆ ಇವತ್ತು ಸಾಲು ಸಾಲು ಮರಗಳನ್ನ ನೆಟ್ಟು ಈ ಮಹಾನಗರಿ ಬೆಂಗಳೂರಿನಲ್ಲಿ ಸ್ವಚ್ಛದ ಗಾಳಿ ಕೊಟ್ಲಲ್ಲ ಆ ತಾಯಿ. ಆಕೆ ಪರಿಸರವನ್ನ ಹೇಗೆ ಕಾಪಾಡಬೇಕು ಅನ್ನೋದಕ್ಕೆ ನಮಗೆ ನಿಜಕ್ಕೂ ಆದರ್ಶವಾಗಿ ನಿಲ್ತಾರೆ.
ನೀವು ನೋಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದಂಥ ಸ್ವಯಂ ಸೇವಕರು ಒಂದು ಲೋಟ ನೀರನ್ನು ಕುಡಿದ್ರು ಅದು ಪ್ಲಾಸ್ಟಿಕ್ ಆದರೆ ತಮ್ಮ ಕಿಸೆಯಲ್ಲಿ ಹಾಕ್ಕೊಳ್ಳುವಂತಹ ಒಂದು ಸಂಸ್ಕೃತಿ ಇದೆಯಲ್ಲ, ಅದು ಸಂಘ ಕೊಟ್ಟದ್ದು. ಹೇಳ್ತಾರಲ್ಲ, ಕಾಕಿ ಪ್ಯಾಂಟ್ ಹಾಕ್ತಾರೆ, ಬಿಳಿ ಬಟ್ಟೆ ಹಾಕ್ತಾರೆ, ಕೈಯಲ್ಲಿ ಒಂದು ದಂಡ ಹಿಡಿತಾರೆ, ಅದೇನು ಭಯೋತ್ಪಾದನೆನ ಕೇಳ್ತಾರೆ. ಹೇಳ್ತೀನಿ ಕೇಳಿ, ಒಬ್ಬ ಹೆಣ್ಣು ಮಗಳಾಗಿ ಕೇಳ್ತೀನಿ ಕೇಳಿ, ಇಲ್ಲಿ ಕೇವಲ ವ್ಯಕ್ತಿ ವಿಕಸನ ಅಲ್ಲ, ಇಲ್ಲಿ ಸಮಾಜದ ವಿಕಸನ ಇದೆ, ಧರ್ಮದ ಉಳಿಯುವಿಕೆ ಇದೆ. ಒಂದು ಆಸೆ ಇದೆ, ಭಾರತದ ಮನೆಗಳಲ್ಲಿ ಸ್ವಯಂ ಸೇವಕರು ಬರಬೇಕು, ಭಾರತದ ಮನೆಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕರು ಉದ್ಭವಿಸಬೇಕು. ಅದು ಹೇಗೆ ಕೇಳಿದರೆ, ಕುಟುಂಬ ಸಾಮರಸ್ಯ ಅನ್ನೋದು ಪಂಚ ಪರಿವರ್ತನೆಗಳಲ್ಲಿ ಒಂದು. ಕುಟುಂಬ ಬಹಳಷ್ಟು ಕ್ಷೀಣಿಸಿದೆ. ಮಕ್ಕಳನ್ನು ಎಲ್ಲಿಯವರೆಗೆ ಬೆಳೆಸ್ತಾ ಇದ್ದೇವೆ ಕೇಳಿದರೆ, ಮಗ ನೀನು ಡಿಗ್ರಿ ತಗೊಂಡ್ರೆ ಸಾಕು ಅನ್ನುವಷ್ಟರ ಮಟ್ಟಿಗೆ ಮತ್ತು ಹಣ ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ ನಮ್ಮ ಯುವಕರನ್ನ ನಾವು ತಿರುಗಿಸಿಬಿಟ್ಟಿದ್ದೇವೆ. BCom ತಗೊಂಡವರು MCom ತಗೊಂಡ್ರು, MBA ಮಾಡಿದ್ರು, PhD ಮಾಡಿದ್ರು. ಡಿಗ್ರಿಗಳು ಹೆಚ್ಚಾದಷ್ಟು ಮನುಷ್ಯನ ಮನಸ್ಸು ಬಹಳಷ್ಟು ಕಿರಿದಾಯಿತು. ಆ ಪುಟ್ಟ ಮನಸ್ಸಲ್ಲಿ ನಮ್ಮನ್ನ ಹೆತ್ತ ತಂದೆ ತಾಯಿಯೇ ಕೂರೋದಿಲ್ಲ ಅಂದಮೇಲೆ ಅದ್ಯಾವ ಶಿಕ್ಷಣ? ಕೋಟ್ಯಾಂತರ ರೂಪಾಯಿ ಡೊನೇಷನ್ ಕೊಟ್ಟ ಆ ಶಿಕ್ಷಣ ಶಾಲೆಯಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಹೇಗೆ ಅಂತ ನಮಗೆ ಕಲಿಸಿಕೊಡ್ತು. ಆದರೆ ನೈತಿಕ ಮೌಲ್ಯ ಇದೆಯಲ್ಲ, ಸಂಸ್ಕಾರ ಇದೆಯಲ್ಲ, ಅದನ್ನು ಯಾರು ಕೊಡ್ಲಿಕ್ಕಾಗೋದು? ತಾಯಿ ತಾನೆ, ಮನೆಯಲ್ಲಿದ್ದ ತಂದೆ ತಾನೆ. ನೀವು ಅದಷ್ಟು ಉದ್ದಕ್ಕೂ ಭಜನೆಗಳನ್ನು ಮಾಡ್ಕೊಂಡು ಬನ್ರಿ, ಕುಣಿತ ಭಜನೆಯನ್ನು ನಾನು ಬಹಳಷ್ಟು ಇಷ್ಟಪಡ್ತೇನೆ. ಕಾರಣ, ಭಜನೆಯನ್ನ ಮಾಡಿದಾಗ ನೀವು ಕೂತು ಮಾಡಿದರೆ ದೇವರು ನಿಂತು ಕೇಳುತ್ತಾನೆ, ನೀವು ನಿಂತು ಮಾಡಿದರೆ ದೇವರು ನಲಿದು ಕೇಳುತ್ತಾನೆ, ನೀವು ನಲಿದು ಭಜನೆ ಮಾಡಿದರೆ ದೇವರು ಒಲಿದೇ ಬಿಡುತ್ತಾನೆ ಅನ್ನೋ ಮಾತಿದೆ. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ. ಮನೆಗಳಲ್ಲಿ ಮತ್ತೆ ಭಜನೆ ಕೇಳಬೇಕು, ತಾಳದ ಶಬ್ದ ಕೇಳಬೇಕು. ಸೀರಿಯಲ್ಗಳ ಹುಚ್ಚು ಕಡಿಮೆಯಾಗಿ ಕೈಯಲ್ಲಿ ತಾಳ ಹಿಡಿದು ಯಾವಾಗ ಭಜನೆಯತ್ತ ನಮ್ಮ ಮನಸ್ಸನ್ನು ನಾವು ವಾಲಿಸ್ತೇವೋ ಆಗ ಮಕ್ಕಳಲ್ಲಿ ನೈತಿಕ ಮೌಲ್ಯ ಜಾಸ್ತಿ ಆಗ್ತದೆ ಅನ್ನೋದನ್ನು ಯಾರೂ ಮರಿಬೇಡಿ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಇರುವಂತಹ ಒಂದು ಭ್ರಮೆ ಇದೆಯಲ್ಲ, ಅದರಿಂದ ಹೊರಬಡಲಿಕ್ಕೆ ನಮಗೆ ಖಂಡಿತ ಯಾರಿಗೂ ಆಗ್ತಾ ಇಲ್ಲ. ಆದರೆ ಅದ್ರ ಭ್ರಮ ಬದುಕು. ಕಾಲಕ್ಕೆ ತಕ್ಕಂತೆ ನಾವು ಓಡಬೇಕು, ಹೌದು. ಆದರೆ ಸಂಸ್ಕಾರ ಸಂಸ್ಕೃತಿಯ ಬಿಟ್ಟು ಓಡುವ ಬದುಕು ಅದು ಬದುಕೇ ಅಲ್ಲ. ಸೀತೆಯೊಮ್ಮೆ ಒಂದು ಕುಂಕುಮವನ್ನು ಹಣೆಗೆ ಹಚ್ಕೊಳ್ತಾರಂತೆ. ಹನುಮಾನ್, ಏನ್ ಸೀತಾಮಾತೆ ಇಷ್ಟು ಪುಟ್ಟ ಚಿಟಿಕೆಯನ್ನ ಯಾವಾಗಲೂ ಹಣೆಗಿಡ್ತೀರಲ್ಲ ಅಂತ ಕೇಳಿದಾಗ ಸೀತಾಮಾತೆ ಹೇಳ್ತಾರಂತೆ, ಇದು ನನ್ನ ರಾಮನ ಮೇಲಿರುವ ಭಕ್ತಿ, ಅವನ ಭಕ್ತಿಗಾಗಿ ನಾನು ಕುಂಕುಮವನ್ನು ನನ್ನ ಹಣೆಗಿಟ್ಟೆ ಅಂದಾಗ ಹನುಮಾನ್ಜಿ ಅದೇ ಕುಂಕುಮವನ್ನು ಇಡೀ ಮೈ ಮೇಲೆ ಹರಡ್ಕೊಂಡ್ರಂತೆ. ಸೀತಾಮಾತೆ ಕೇಳಿದ್ರಂತೆ, ಅದೇನೋ ಹನುಮ ಇಡೀ ಮೈಯೆಲ್ಲ ಕುಂಕುಮ ಹಚ್ಚಿಬಿಟ್ಟಿಯಲ್ಲ ಅಂತ. ಹನುಮಾನ್ಜಿ ಆಗ ಉದ್ಗಾರ ತೆಗೆದಿದ್ರಂತೆ, ಸೀತಾಮಾತೆ ನಿಮ್ಮ ಒಂದು ಚಿಟಿಕೆಯಲ್ಲಿ ನಿಮ್ಮ ರಾಮನ ಪ್ರೀತಿ ಇದ್ರೆ ನನ್ನ ಮೈ ತುಂಬ ರಾಮನ ಪ್ರೀತಿ ಇದೆ, ಆ ಪ್ರೀತಿಯನ್ನು ನಾನು ಹೇಗೆ ತೋರಿಸ್ಕೊಡ್ಲಿ, ಇಡೀ ಮೈಯೇ ನಾನು ಕುಂಕುಮ ಹಚ್ಕೊಂಡೆ ಅಂತ ಅವತ್ತು ಹನುಮಾನ್ಜಿ ಹೇಳಿದ್ರಂತೆ. ರಾಮನ ಪ್ರೀತಿಯೇ ಅಂತದ್ದು, ಎಲ್ಲರಿಗೂ ಮೆಚ್ಚುಗೆ ಆಗ್ತಾರೆ. ರಾಮ ರಾಜ್ಯ ಅನ್ನುವ ಕನಸಿದೆಯಲ್ಲ, ರಾಮನಂತೆ ಬದುಕಬೇಕು ಅಂತ. ಆತನ ಬದುಕು ಎಷ್ಟು ಆದರ್ಶ ಆಗಿತ್ತು ಅಂದರೆ, ಹೆತ್ತವರನ್ನ ಹೇಗೆ ನೋಡ್ಕೊಳ್ಬೇಕು ಅಂತ ರಾಮನನ್ನ ನೋಡಿ ಕಲಿಬೇಕು, ಹೆಂಡತಿಯನ್ನ ಹೇಗೆ ಪ್ರೀತಿಸಬೇಕು ಅಂತ ರಾಮನನ್ನ ನೋಡಿ ಕಲಿಬೇಕು, ಸಹೋದರರನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನ ರಾಮನನ್ನ ನೋಡಿ ಕಲಿಬೇಕು. ಸಹೋದರರ ತಲೆಗಳ ರುಂಡಗಳನ್ನು ಕತ್ತರಿಸಿ ಅದರ ಮೇಲೆ ಸಾಮ್ರಾಜ್ಯ ಕಟ್ಟಿದ್ದ ಮುಸಲ್ಮಾನ ರಾಜ್ಯರ ನಡುವೆ ತನ್ನ ಅಣ್ಣನ ಪಾದುಕೆಯನ್ನು ಇಟ್ಟು ನನ್ನ ರಾಜ್ಯವನ್ನ ಆಳಿದ್ದ ಭರತನ ಆದರ್ಶ ಇದೆಯಲ್ಲ, ಅದು ಹಿಂದೂ ಸಂಸ್ಕೃತಿ ಕೊಟ್ಟ ಆದರ್ಶ. ಇಂಥ ಆದರ್ಶದಲ್ಲಿ ಹುಟ್ಟಿದವರು ನಾವು. ಇದೇ ನಮ್ಮ ಮೂಲ ತತ್ವ. ಶ್ರೀಕೃಷ್ಣನದೇನು ಕಮ್ಮಿಯ ಬದುಕೇನು? ಇಡೀ ಬದುಕಿನುದ್ದಕ್ಕೂ ತನ್ನ ಬದುಕಿನ ಸಾರವನ್ನ ಹೇಳಿಕೊಟ್ಟ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರದ ಆ ಯುದ್ಧ ಭೂಮಿಯಲ್ಲಿ ನಿಂತು ಅನ್ಯಾಯದ ವಿರುದ್ಧ ಹೇಗೆ ಹೋರಾಡಬೇಕು ಅಂತ ಹೇಳಿದ್ದ ಜೀವನದ ಸಾರ ಇದೆಯಲ್ಲ, ಬದುಕಲ್ಲಿ ನಾವು ಪ್ರತಿ ಸಲ ಕುಗ್ಗಿದಾಗ, ಸೋತೆ ಅಂತ ಅಂದ್ಕೊಂಡಾಗೆಲ್ಲ ಭಗವದ್ಗೀತೆ ನಮ್ಮನ್ನ ಮತ್ತೆ ಮತ್ತೆ ಹುರಿದುಂಬಿಸ್ತದೆ. ನಿನ್ನೆ ಆದದ್ದು ಅದು ನಮ್ಮದಲ್ಲ, ಕಳೆದು ಹೋದದ್ದು ನಮ್ಮದಲ್ಲ, ಮುಂದಕ್ಕಾಗುವುದೆಲ್ಲವೂ ಯಾವುದು ನಮ್ಮ ಕೈಯಲ್ಲಿಲ್ಲ ಅನ್ನುವ ಒಂದು ಸಾರ ಇದೆಯಲ್ಲ, ಬದುಕೋದು ಹೇಗೆ ಅಂತ ಕಲಿಸಿಕೊಡ್ತದೆ. ಇಡೀ ಪ್ರಪಂಚಕ್ಕೆ ಇಷ್ಟ ಆಗುವ ರಾಮನ ಬದುಕು ಹೇಗಿತ್ತು ಕೇಳಿದ್ರೆ, ಇವತ್ತು ನನ್ನನ್ನು ನಿಲ್ಲಿಸಿ ನಿನಗೆಂತ ಗಂಡ ಬೇಕು ಅಂದರೆ ನಾನು ಹೇಳಿ ಏನೋ ನನಗೆ ಶ್ರೀರಾಮನಂತ ಗಂಡ ಬೇಕು ಅಂತ. ಅಂಥ ಆದರ್ಶಗಳನ್ನು ಪಾಲಿಸಿದ ಶ್ರೀರಾಮನಿಗೆ ರಾವಣನನ್ನು ಮೆಚ್ಚಿಸ್ಲಿಕ್ಕಾಗಲಿಲ್ಲ. ರಾವಣನಿಗೆ ಅವನು ಇಷ್ಟನೇ ಆಗಲಿಲ್ಲ. ಇಡೀ ಪ್ರಪಂಚವನ್ನ ಮತ್ತು ಪ್ರಪಂಚದ ಜನರಿಗೆ ಬದುಕಿನ ಸಾರವನ್ನ ಕೊಟ್ಟ ಶ್ರೀಕೃಷ್ಣ ಪರಮಾತ್ಮನಿಗೆ ಕಂಸನನ್ನ ಮೆಚ್ಚಿಸ್ಲಿಕ್ಕಾಗಲಿಲ್ಲ. ಬಂಧುಗಳೇ, ಹಿಂದೂ ಭಗಿನಿಯರೇ, ಹಿಂದೂ ಬಾಂಧವರೇ, ನೆನಪಿಡಿ, ಎಲ್ಲರನ್ನ ಮೆಚ್ಚಿಸಿ ಬದಲಿಕ್ಕೆ ಆಗೋದೇ ಇಲ್ಲ. ದೇವರಿಗೆ ಅದು ಸಾಧ್ಯ ಆಗಲಿಲ್ಲ ಅಂದಮೇಲೆ
ತೃಣ ಮಾತ್ರಕ್ಕೆ ಸಮಾನರಾದ ಮನುಷ್ಯರು ನಾವು. ಎಲ್ಲರನ್ನ ಮೆಚ್ಚಿಸಿ ಬದುಕಲಿಕ್ಕಾಗೋದಿಲ್ಲ. ಆದರೆ ನಾವು ಬದುಕುವ ಬದುಕು ಯಾವತ್ತು ಧರ್ಮಯುತವಾಗಿದೆಯೋ, ಯಾವತ್ತು ದೇವರನ್ನ ಮೆಚ್ಚಿಸ್ತದೋ ಅಂತ ಬದುಕಿಗೆ ಬೇರೆಯವರ ಕನ್ನಡಿ ಬೇಡ, ಬೇರೆಯವರ ಉತ್ತರಗಳು ಬೇಡ. ಅಂತಹ ಧ್ಯೇಯ ದ್ವೇಷದೊಂದಿಗೆ ಮತ್ತು ಅಂತಹ ಹಾದಿಗಳೆಲ್ಲ ತುಳಿದು ಬಂದ ಸಂಘ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಕುಟುಂಬವನ್ನ ಗಟ್ಟಿಗೊಳಿಸಿ, ಈ ಭ್ರಮಾಲೋಕದಲ್ಲಿ ಕುಟುಂಬವನ್ನ ಎಲ್ಲಿಯವರೆಗೆ ಗಟ್ಟಿಗೊಳಿಸಬೇಕು ಕೇಳಿದ್ರೆ ಮನುಷ್ಯತ್ವವನ್ನು ಮರೆಸಿಬಿಟ್ಟಿದ್ದಾನೆ. We know how to fly like a bird, we know how to swim like a fish, but actually we don't know how to live like a human. ನಮಗೆ ಹಕ್ಕಿಯಂತೆ ಹಾರಾಡ್ಲಿಕ್ಕೆ ಗೊತ್ತಿದೆ, ನಮಗೆ ಮೀನಿನಂತೆ ಈಜಾಡ್ಲಿಕ್ಕೆ ಗೊತ್ತಿದೆ, ನಮಗೆ ಮನುಷ್ಯರಂತೆ ಬದುಕಲಿಕ್ಕೆ ಗೊತ್ತಿಲ್ಲ. ಮನುಷ್ಯತ್ವವನ್ನು ಬಿಟ್ಟು ಬದುಕ್ತಾ ಇದ್ದೇವೆ. ಒಂದು ಪುಟ್ಟ ಕತೆ ಹೇಳ್ತೀನಿ ಕೇಳಿ. ಒಬ್ಬಾಕೆ ಒಂದು ಮನೆಯಲ್ಲಿ ನಾಯಿಯನ್ನ ಸಾಕಿದ್ಲು. ಈ ಬದುಕು ಹೇಗಾಗಿದೆ ಕೇಳಿದ್ರೆ 50-60 ಸಾವಿರದ ನಾಯಿಯನ್ನ ಮನೆಯಲ್ಲಿ ಸಾಕುವ ನಮಗೆ ನಾಯಿಯ ಮೇಲಿದ್ದ ಪ್ರೀತಿ ಮತ್ತು ಕಾಳಜಿ ಮನೆಯಲ್ಲಿರುವ ಹಿರಿಯರ ಮೇಲೆ ಇಲ್ಲ ಅನ್ನೋದೇ ನಿಜಾಂಶ. ಮನೆಯಲ್ಲಿ ಇದ್ದ ಹಿರಿಯರು ಮಾತ್ರೆಯನ್ನ ತಗೊಂಡ್ರೋ ಇಲ್ವೋ ಅನ್ನೋದನ್ನ ಮರೆಯೋ ನಾವು, ನಾಯಿ ಪೆಡಿಗ್ರಿ ತಿಂದಿದ್ಯೋ ಅನ್ನೋದನ್ನ ಮರೆಯೋದಿಲ್ಲ. ಅಲ್ಲಿ ತನಕ ಇವತ್ತು ನಮ್ಮ ಬಹಳಷ್ಟು ವಿಜೃಂಭಣೀಯ ಬದುಕು ಬಂದಿದೆ. ಪ್ರಾಣಿಗಳ ಮೇಲೆ ಪ್ರೀತಿ ತಪ್ಪು ಅಂತ 100% ನಾನು ಹೇಳ್ತಾ ಇಲ್ಲ, ಅದು ಬೇಕು, ಮನುಷ್ಯರ ಮೇಲೆ ಬೇಕು ಅನ್ನೋದು ನನ್ನ ತತ್ವ ಅಷ್ಟೇ. ಆ ಹೆಂಗಸಿನ ನಾಯಿ ಕಳುವಾಗಿತ್ತು, ಅದು ಎಲ್ಲೋ ತಪ್ಪಿಸ್ಕೊಂಡು ಹೋಗಿತ್ತು. ಈಕೆಗೆ ಬಹಳ ಕಳವಳ ಆಯಿತು, ನನ್ನ ನಾಯಿ ಎಲ್ಲಿದೆ ಅಂತ. ಇಡೀ ಊರು ಸುತ್ತಾರೆ, ಇಡೀ ಬೀದಿ ಸುತ್ತಾಡ್ತಾಳೆ, ನಾಯಿ ಸಿಗೋದಿಲ್ಲ. ಇಡೀ ಪತ್ರಿಕೆಗಳಲ್ಲೆಲ್ಲ ಆಕೆ ಪ್ರಚಾರ ಮಾಡ್ತಾಳೆ, ನನಗೆ ನಾಯಿ ಸಿಕ್ಕಲ್ಲಿ ನನ್ನನ್ನು ಹುಡುಕಿ ಕೊಡಿ, ನಾನು ನಿಮಗೆ ಬಹುಮಾನ ಕೊಡ್ತಾನೆ ಅಂತ ಆಕೆ ಪ್ರಕಟಣೆ ಮಾಡ್ತಾಳೆ. ಒಂದು ಕರೆ ಬರ್ತದೆ, ಓಡಿ ಬರ್ತಾಳೆ, ಯಾರ್ದಿದು ಕರೆ ಅಂತ. ಅವಳು ಹಲೋ ಅನ್ನೋದಿಲ್ಲ, ನಾಯಿ ಸಿಕ್ತಾ ಅಂತಾಳೆ. ಅವಳಿಗೆ ನಾಯಿ ಬೇಕಿತ್ತು. ಆ ಕಡೆಯಿಂದ ಮಾತಾಡಿದವರು ಹೌದಮ್ಮ ನಿನ್ನ ನಾಯಿ ಸಿಕ್ತು ಅಂತಾರೆ. ಈಕೆ ಖುಷಿ ಆಯ್ತು, ನಾಯಿ ಏನೋ ಸಿಕ್ತು ಅಲ್ಲ, ಎಲ್ಲಿದೆ, ನಾನು ಈಗಲೇ ಬರ್ತೇನೆ ಅಂದ್ಬಿಡ್ತಾಳೆ. ಆ ಕಡೆಯಿಂದ ಬಂದ ಧ್ವನಿ ಏನು ಹೇಳ್ತದೆ ಗೊತ್ತಾ? ನಿಮ್ಮ ನಾಯಿ ಸಿಕ್ಕಿದೆ, ನೀವು 1 ವಾರದ ಹಿಂದೆ ನಿಮ್ಮ ಅತ್ತೆ ಮಾವನನ್ನ ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋದ್ರಲ್ಲ, ಅವರನ್ನು ನೋಡ್ಲಿಕ್ಕೋಸ್ಕರ ನಾಯಿ ಅವ್ರನ್ನ ಹುಡ್ಕೊಂಡು ಬಂದಿದ್ಯಮ್ಮ, ಇಲ್ಲಿದೆ ನಾಯಿ, ಕರ್ಕೊಂಡು ಹೋಗಿ ಅಂತಾರೆ. ಮನುಷ್ಯತ್ವವನ್ನ ಮತ್ತು ಹಿರಿಯರಿಗೆ ಕೊಡೋ ಗೌರವವನ್ನ ಮರ್ತ ಬದುಕು ಅದೇನು ಬದುಕದು? ನನಗಂತೂ ಅರಿವಿಲ್ಲ ಅದರ ಬಗ್ಗೆ. ಯಾವಾಗ ಒಬ್ಬರಿಗೆ ತಲೆಬಾಗಿ ನಾವು ನಮಿಸಿ ಮುಂದೆ ಹೋಗ್ತೇವೋ ಅದು ಬದುಕಾಗ್ತದೆ. ಎಲ್ಲ ಹಿರಿಯರು ಹೇಳಿದ್ದೇ ಕೇಳಬೇಕು ಅನ್ನೋದು ನನ್ನದಲ್ಲ. ಯಾಕಂದ್ರೆ ಮೂರ್ಖರಿಗೂ ಪ್ರಾಯ ಆಗ್ತದೆ, ಮೂರ್ಖರಿಗೂ ವಯಸ್ಸಾಗ್ತದೆ, ಅದು ನನ್ನ ಮಾತಲ್ಲ. ಆದರೆ ಸಂಸ್ಕೃತಿಗಳು ಮತ್ತು ಸಂಸ್ಕಾರದ ಒಂದು ಮೆಟ್ಟಲುಗಳನ್ನು ನಮ್ಮ ಹಿರಿಯರು ಹಾಕಿ ಬಂದಿದ್ದಾರಲ್ಲ, ಅದನ್ನು ಮರಿಬಾರ್ದು. ನಾವು ಇದನ್ನು ಮನಸ್ಸಲ್ಲಿಟ್ಕೊಳ್ಬೇಕು. ನಾಗರಿಕ ಶಿಷ್ಟಾಚಾರ ನಮ್ಮಲ್ಲಿ ಬೇಕು. ಸುಮ್ಮನೆ ಬದುಕೋದು ಅದು ಬದುಕಾಗೋದಿಲ್ಲ. ನಾವು ಅರ್ಥಪೂರ್ಣವಾಗಿ ಬದುಕಬೇಕು. ಸ್ವದೇಶಿ ವಸ್ತುಗಳನ್ನು ನಾವು ಬಳಸಬೇಕು. ಮಾತ್ರೆಗಳು ನಮ್ಮ ದೇಶದಲ್ಲೇ ಉತ್ಪನ್ನವಾದಂತಹ ಮಾತ್ರೆಗಳನ್ನು ನಾವು ತಗೊಳ್ಬೇಕು. ಅದರ ಹಿಂದೆ, ದುಡ್ಡಿನ ಹಿಂದೆ ಓಡಿದಷ್ಟು ಬಹಳಷ್ಟು ಕ್ಷೀಣ ಆಗ್ತದೆ ಬದುಕು. ದುಡ್ಡನ್ನು ಕೊಟ್ಟು ಮಾತ್ರೆಗಳನ್ನು ತಗೊಳ್ಬಹುದೋ ಏನೋ, ಆರೋಗ್ಯವನ್ನು ತಗೊಳ್ಳಿಕ್ಕಾಗೋದಿಲ್ಲ ಅಲ್ವಾ? ದುಡ್ಡು ಕೊಟ್ಟು ಬಹಳಷ್ಟು ಹೆಸರುವಾಸಿಯಾದ ಬ್ರ್ಯಾಂಡೆಡ್ ಇರುವಂತಹ ಹಾಸಿಗೆಗಳನ್ನು ಖರೀದಿಸಬಹುದೋ ಏನೋ, ಒಂದು ನೆಮ್ಮದಿಯ ನಿದ್ರೆಯನ್ನ ಖರೀದಿಸ್ಲಿಕ್ಕಾಗೋದಿಲ್ಲ ಅಲ್ವಾ? ನಾವು ಕಾಸುಗಳನ್ನು ಕೊಟ್ಟು ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ಕಟ್ಟಬಹುದೋ ಏನೋ, ಆದರೆ ನಮ್ಮನ್ನ ಬಿಟ್ಟು ಹೋದ, ನಮ್ಮನ್ನ ಅಗಲಿ ಹೋದ ನಮ್ಮ ಹಿರಿಯರನ್ನ, ನಮ್ಮನ್ನ ಅಗಲಿದ ನಮ್ಮ ತಂದೆ ತಾಯಿಯನ್ನ ಮತ್ತೆ ಕರೆಸಿ ಕೂರಿಸೋದುಂಟೇನು? ಎಲ್ಲವೂ ಸಾಧ್ಯ ಇದೆ. ನಮ್ಮನ್ನ ಬಿಟ್ಟು ಹೋದವ್ರನ್ನ ಮತ್ತೆ ತಂದು ನಿಲ್ಲಿಸೋಕೆ ದುಡ್ಡಿಂದ ಆಗೋದಿಲ್ಲ. ಹಾಗಾಗಿ ನೆನ್ಪಿಡಿ, ಕೊರೋನಾ ಅನ್ನುವ ಒಂದು ಬಹಳ ದೊಡ್ಡ ಮಹಾಮಾರಿ ಬಂದಾಗ ಬದುಕಿನ ಪಾಠವನ್ನು ಅದು ನಮಗೆ ಹೇಳಿಕೊಟ್ಟಿತ್ತು. ಬದುಕೋದು ಹೇಗೆ ಅಂತ ಅದು ನಮಗೆ ಖಂಡಿತವಾಗಿ ಹೇಳಿಕೊಟ್ಟ ಕಾಯಿಲೆ ಅದು. ಆ ಕಾಯಿಲೆ ಇದ್ದಾಗಲೂ ಒಬ್ಬರನ್ನು ಒಬ್ಬರು ಮುಟ್ಲಿಕ್ಕೆ ಕಷ್ಟ ಅಂತ ಇದ್ದಾಗಿ ಕೂಡ ಆವತ್ತು ಮನೆಗಳಿಗೆ ಆಹಾರ ಕಿಟ್ಗಳನ್ನು ಕೊಟ್ಟದ್ದು RSSನ ಸ್ವಯಂ ಸೇವಕರು ಅನ್ನೋದನ್ನು ನಾವು ಮರೆಯೋ ಹಾಗೇ ಇಲ್ಲ. ಅಂತಹ ನಿಸ್ವಾರ್ಥ ಸೇವೆಯನ್ನ ಸಂಘ ಹೇಳಿಕೊಡ್ತದೆ. ಸಂಘ ವಟಾವೃಕ್ಷವಾಗಿ ಬಹಳ ದೊಡ್ಡದಾಗಿ ಬೆಳೆದಿದೆ. ಅದರ ಕೆಳಗೆ ಅನೇಕ ಸಂಘಟನೆಗಳಿದೆ. ಅದನ್ನ ಬೀಳಿಸೋದು, ಅದನ್ನ ಬ್ಯಾನ್ ಮಾಡೋದು ಅಂತ ಕೇಳಿದಾಗೆಲ್ಲ ನನಗೆ ಹಾಸ್ಯಾಸ್ಪದ ಅಂತ ಅನಿಸೋದು. ಅದು ಹೇಗೆ ಸಾಧ್ಯ? ಮರ ಎಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆಯೋ ಅಷ್ಟೇ ಆಳಕ್ಕೆ ಬೇರು ಇದೆಯಲ್ಲ, ಅದನ್ನ ಮತ್ತೆ ಬ್ಯಾನ್ ಮಾಡಲಿಕ್ಕೆ ಅನ್ನುವಂಥ ಮಾತುಗಳನ್ನ ಕೇಳಿದಾಗೆಲ್ಲ ನನಗೆ ನಗು ಬರೋದು. ನೆನ್ಪಿಡಿ, ಮಕ್ಕಳು ಹುಟ್ಟಬೇಕು ಹೇಗೆ ಕೇಳಿದ್ರೆ, ಆ ಒಂದು ರಾಜ್ಯ, ಆ ರಾಜ್ಯ ಯಾರದ್ದೋ ರಾಜ್ಯ ಅನ್ನುವ ಹೆಸರಿರಲಿಲ್ಲ, ಅದು ಸ್ವರಾಜ್ಯ ಆಗಿತ್ತು. ಛತ್ರಪತಿ ಶಿವಾಜಿ ಯಾವತ್ತು ಪ್ರತಿಯೊಬ್ಬರ ಮನಸ್ಸಲ್ಲಿ ಬಿತ್ತಿದ್ದು ಒಂದೇ, ಇದು ನಿನ್ನ ರಾಜ್ಯ, ಇದು ಸ್ವರಾಜ್ಯ, ನನ್ನ ರಾಜ್ಯ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ಯಾವಾಗ ಬರ್ತದೋ ಅದು ಹಿಂದವಿ ಸಾಮ್ರಾಜ್ಯ ಆಗ್ತದೆ ಅಂತ ನಮಗಾವತ್ತು ಕರೆಯನ್ನ ಕೊಟ್ಟ ಛತ್ರಪತಿ ಶಿವಾಜಿಯನ್ನ ನಾವು ಯಾವತ್ತೂ
ಮರಿಬಾರ್ದು. ಪ್ರತಿ ಮನೆಗಳಲ್ಲಿ ಶಿವಾಜಿ ಹುಟ್ಟಬೇಕು ಅಂದ್ರೆ ಶಿವಾಜಿ ಆದದ್ದು ಶಿವಾಜಿಯಿಂದ ಅಲ್ಲ, ಶಿವಾಜಿ ಆದದ್ದು ಜೀಜಾಬಾಯಿಯಿಂದ ಅನ್ನುವ ಮಾತನ್ನ ನಾವು ಯಾವತ್ತೂ ಮನಸ್ಸಲ್ಲಿಟ್ಕೊಳ್ಬೇಕು. ಜೀಜಾಬಾಯಿಯ ಮಾತುಗಳು, ಜೀಜಾಬಾಯಿ ಕೊಟ್ಟಂತಹ ಪ್ರತಿ ಒಂದು ಪರಿಪಾಠಗಳು, ಜೀಜಾಬಾಯಿ ಕೊಟ್ಟ ಧ್ಯೇಯ ದೋಷ ಹೇಗಿತ್ತು ಕೇಳಿದ್ರೆ, ಆವತ್ತು ಪ್ರಜಾಪ್ರಭುತ್ವದ ಬಹಳ ದೊಡ್ಡ ಕಲ್ಪನೆ ಸಂವಿಧಾನಕ್ಕೂ ಮೊದಲಿತ್ತು ಅಂದ್ರೆ ಅದು ಶಿವಾಜಿಯಲ್ಲಿತ್ತು. ಸ್ವರಾಜ್ಯ ಅಂದಿದ್ರು. ಔರಂಗಜೇಬನ ಹತ್ರ ಯಾರೋ ಕೇಳಿದ್ರಂತೆ, ಎಂತೆಂಥ ರಾಜರಿಗೂ ಹೆದರದ ನಿನಗೆ ಶಿವಾಜಿ ಹೇಗೆ ನಿದ್ದೆ ಕೆಡಿಸಿದ್ರು ಅಂತ. ಔರಂಗಜೇಬ ಆವತ್ತು ಉದ್ಗಾರ ತೆಗೆದಿದ್ರಂತೆ, ಪ್ರತಿಯೊಬ್ಬರನ್ನು ಅಳಿಸಬಹುದು, ಕೊಂದೇ ಹಾಕಬಹುದು. ಆ ರಾಜ ಸತ್ರೆ ಆ ರಾಜ್ಯ ಹೋಗ್ತದೆ. ಶಿವಾಜಿ ಸತ್ರೆ ಹಾಗಲ್ಲ. ಶಿವಾಜಿ ಕಟ್ಟಿದ್ದು ಶಿವಾಜಿಯ ರಾಜ್ಯ ಅಲ್ಲ, ಶಿವಾಜಿ ಕಟ್ಟಿದ್ದು ಸ್ವರಾಜ್ಯ. ಅದನ್ನು ಕೆಡವೋದು ಸುಲಭ ಇಲ್ಲ. ಛತ್ರಪತಿ ಶಿವಾಜಿಯನ್ನ ಮನಸ್ಸಲ್ಲಿ ನಾವೆಲ್ಲರೂ ಎಷ್ಟರ ಮಟ್ಟಿಗೆ ಆರಾಧಿಸಬೇಕು ಕೇಳಿದ್ರೆ, ನಮ್ಮ ಮಕ್ಕಳು ಶಿವಾಜಿಗಳಾಗಬೇಕು. ನಂದಜಿ ಒಂದು ಕಡೆ ಜಪಾನ್ಗೆ ಹೋಗಿದ್ದಾಗ ಊಟ ಆದ್ಮೇಲೆ ಒಂದು ಬಾಳೆಹಣ್ಣು ತಿಂತೇವೆ, ಅದು ನಮ್ಮ ಅಭ್ಯಾಸ. ನಂದಜಿ ಜಪಾನ್ನ ಒಂದು ಹೋಟೆಲ್ನಲ್ಲಿ ಒಬ್ಬ ವೇಟರ್ನ ಕದ್ದು ಕೇಳ್ತಾರಂತೆ, ಒಂದು ಬಾಳೆಹಣ್ಣು ಸಿಗ್ಬೋದಾ ಮಾರಾಯ ನನಗೆ ಅಂತ. ಇಲ್ಲ ಜಿ, ಇಲ್ಲಿ ಬಾಳೆಹಣ್ಣು ಸಿಗೋದಿಲ್ಲ. ಆಯ್ತು, ಹಾಗಾದ್ರೆ ನಾನು ಮಲಗ್ತೇನೆ ಅಂದ್ರಂತೆ. ಇಲ್ಲ, ನನಗೊಂದು 10 ನಿಮಿಷ ಕೊಡಿ, ಈಗ ಬಂದೆ ಅಂತ ಆ ವೇಟರ್ ಓಡಿ ಹೋಗ್ತಾರಂತೆ. ಎಲ್ಲಿ ಹೋದ ಈ ಹುಡುಗ ಅಂತ ಕಾದು ಅರ್ಧ ಗಂಟೆ ಬರ್ದೇ ಇದ್ದಾಗ ನಂದಜಿ ಅಲ್ಲೇ ಮಲಗಲಿಕ್ಕೆ ಅಂತ ಹೋದಾಗ ಒಂದು ಅರ್ಧ ತಾಸು ಬಿಟ್ಟು ಆ ಹುಡುಗ ಓಡಿ ಬರ್ತಾರಂತೆ. ನಂದಜಿ ಬಾಳೆಹಣ್ಣು ಅಂದ ಅಂತೆ. ಇದು ಯಾಕೆ ಇಷ್ಟು ಕಷ್ಟಪಟ್ಟು ಅರ್ಧ ಗಂಟೆ ತಗೊಂಡು ಈಗ ಬಾಳೆಹಣ್ಣು ತಂದೆ ಅಂದಾಗ ಜಪಾನ್ನ ಹುಡುಗ ಹೇಳ್ತಾನಂತೆ, ವಿವೇಕಾನಂದಜಿ, ನೀವು ಈ ಬಾಳೆಹಣ್ಣ ತಿನ್ಲೇಬೇಕು. ಯಾಕೆ ಹೇಳಿ? ನೀವು ನಿಮ್ಮ ದೇಶಕ್ಕೆ ಹೋಗಿ ಹೇಳಬಾರ್ದಲ್ಲ, ಜಪಾನ್ನಲ್ಲಿ ಒಂದು ಬಾಳೆಹಣ್ಣಿಗೂ ಗತಿ ಇಲ್ಲ ಮಾರೆ ಅಂತ ಹೇಳಬಾರ್ದಲ್ಲ ಅಂತ ಅವತ್ತೊಬ್ಬ ಜಪಾನ್ನ ಹುಡುಗ ಹೇಳಿದ್ದಾನೆ. ವಿವೇಕಾನಂದಜಿ ಅದನ್ನ ಹೇಳ್ತಾರೆ, ನನ್ನ ದೇಶದಲ್ಲೂ ಇಂಥ ಯುವಕರು ಬೇಕು. ಅದೇನೇ ಆದ್ರೂ, ಎಲ್ಲೇ ಹೋದ್ರು, ನನ್ನ ಭಾರತದಂತ ದೇಶ ಎಲ್ಲೂ ಇಲ್ಲ ಅನ್ನುವಂತಹ ಘೋಷ ಇದೆಯಲ್ಲ, ಅದನ್ನ ಪರಿಪಾಠ ಮಾಡುವ ಪ್ರತಿಯೊಬ್ಬ ಯುವಕರು ಪ್ರತಿ ಮನೆಗಳಲ್ಲಿ ಹುಟ್ಟಬೇಕು ಅನ್ನಂಥ ನಂದಜಿಯ ಮಾತಿದೆಯಲ್ಲ, ಘಟಗಳಿದ್ದರೆ ಮಠಗಳನ್ನಾದರೂ ಕಟ್ಟಬಹುದಯ್ಯ, ಘಟಗಳೇ ಇಲ್ಲದಿದ್ದರೆ ಚಟ್ಟವನ್ನು ಕಟ್ಟಲಾಗದಯ್ಯ ಅನ್ನುವ ಮಾತಿದೆಯಲ್ಲ, ಅದನ್ನು ನೆನಪಿಡುವ. ಮನೆಗಳಲ್ಲಿ ಹಿಂದೂ ಮಕ್ಕಳಾಗಿ ಹುಟ್ಟುವಂತಹ ಒಂದು ಖುಷಿ ಇದೆಯಲ್ಲ, ಅದು ಭಾಗ್ಯ ಮಾಡಿಕೊಂಡೆ ಹುಟ್ಟಿರ್ಬೇಕು ನಾವು. ಯಾವುದೋ ಧರ್ಮಗಳ ಹೆಸರು ಕೇಳಿದಾಗ ಅದರ ಡೇಟ್ ಆಫ್ ಬರ್ತ್ ನೀವು ಹೇಳ್ಬೋದು. ಏನೋ ಮುಸ್ಲಿಂ ಮತ ಯಾವಾಗ ಹುಟ್ಟಿತು ಅಂದರೆ ನೀವು ಹೇಳ್ತೀರಿ, ಕ್ರೈಸ್ತ ಮತ ಯಾವಾಗ ಹುಟ್ಟಿತು ಅಂದರೆ ನೀವು ಹೇಳ್ತೀರಿ. ಹಾಗಾದರೆ ಯಾರಾದರೂ ಒಬ್ಬರು ನನಗೆ ಹಿಂದೂ ಧರ್ಮದ ಡೇಟ್ ಆಫ್ ಬರ್ತ್ ಹೇಳಿ, ಆಗೋದಿಲ್ಲ. ಡೇಟ್ ಆಫ್ ಬರ್ತ್ ಇಲ್ಲ. ಹಾಗಾದರೆ ಧೈರ್ಯದಿಂದ ಹೇಳೋಣ, ಹೆಮ್ಮೆಯಿಂದ ಹೇಳೋಣ, ಡೇಟ್ ಆಫ್ ಬರ್ತ್ ಇಲ್ಲದೆ ಇರೋ ನನ್ನ ಹಿಂದೂ ಧರ್ಮಕ್ಕೆ ಅದಾವ ಷಡ್ಯಂತರ ನಡೆದ್ರು, ಅದು ಯಾರು ದಾಳಿ ಮಾಡಿದ್ರು, ಅದು ಯಾವ ಜಿಹಾದಿಗಳ ದಾಳಿ ಆದರೂ, ಡೇಟ್ ಆಫ್ ಬರ್ತ್ ಇಲ್ಲದೆ ಇರೋ ನನ್ನ ಹಿಂದೂ ಧರ್ಮಕ್ಕೆ ಡೇಟ್ ಆಫ್ ಡೆತ್ ಕೂಡ ಇಲ್ಲ ಅನ್ನೋದನ್ನ ಹೆಮ್ಮೆಯಿಂದ ಹೇಳೋಣ, ಘಂಟಾಘೋಷವಾಗಿ ಹೇಳೋಣ. ಇದು ನನ್ನ ಧರ್ಮ, ಇದು ನನ್ನ ಧರ್ಮ. ಒಬ್ಬ ಪುಣ್ಯ ಮಾಡಿದವ ಮಾತ್ರ ಹಿಂದೂವಾಗಿ ಹುಟ್ಟುತ್ತಾನೆ ಅನ್ನೋದನ್ನು ನೆನ್ಪಿಡಿ. ಜಾತಿ ಅನ್ನುವ ಕಟ್ಟಳೆಗಳನ್ನ ಮೀರಿ ಬದುಕಬೇಕ್ರಿ, ಮೀರಿ ಬದುಕಬೇಕು. ಯಾಕೆ ಹೇಳಿ? ಹುಟ್ಟುವಾಗ ನಾವೇನು ರಿಜಿಸ್ಟರ್ ಬುಕ್ನಲ್ಲಿ ಬರ್ದಿಟ್ಟು ಹುಟ್ಟಿದ್ವೇನೋ ನಾನು ಇದೇ ಜಾತಿಯಲ್ಲಿ ಹುಟ್ಟಬೇಕು ಅಂತ. ಏನದು ಜಾತಿ? ಧರ್ಮಕ್ಕೂ ಮೀರಿದ ಜಾತಿ ಇದೆಯಾ? ಹಾಗಾದ್ರೆ ನನಗೆ ಹೇಳಿಬಿಡಿ, ಜಾತಿಯ ಎಲ್ಲೇ ಮೀರಿ 100 ವರ್ಷ ತನಗಾಗಿ ಜಪಗಳನ್ನ ಮಾಡಿ ತನಗಾಗಿ ಪರಿತಪಿಸಿದ ಶಬರಿಯ ಆ ಬೃಷ್ಟಾನ ಭೋಜನವನ್ನ ಚೆನ್ನಾಗಿ ಉಂಡನಲ್ಲ ದೇವರು ರಾಮ, ಅವನಿಗೆಲ್ಲಿತ್ತು ಜಾತಿ? ಅವನಿಗೆಲ್ಲಿತ್ತು ಜಾತಿ? ಜಾತಿಯ ಈ ಒಂದು ಚೌಕಟ್ಟನ್ನ ಮೀರಿ ಬದುಕಿದಾಗ ಮಾತ್ರ ಹಿಂದೂವಾಗಿ ಮತ್ತು ಹಿಂದೂ ಧರ್ಮವನ್ನ ನಾವು ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಒಂದು ನೆನ್ಪಿಡಿ, ಹಿಂದೂ ಸಮಾಜೋತ್ಸವ ಮಾಡಿದ್ದು RSSನ ವಿಜೃಂಭಣೆಗಾಗಿ ಅಲ್ಲ, RSSನ ಸಡಗರಗಾಗಿ ಅಲ್ಲ. ಮೋಹನ್ಜಿ ಹೇಳೋದಿದೆ, ಯಾವಾಗ ನಾವು ಸಂಘದ ಉತ್ಸವವನ್ನ ಆಡಂಬರದಿಂದ ಮಾಡಬೇಕು ಅಂತ ಏನಿಲ್ಲ, ನಾವು ಜ್ಞಾಪಿಸ್ತಾ ಇದ್ದೇವೆ ಮತ್ತು ಸ್ವಯಂ ಸೇವಕರು ಬೇಕು, ಮತ್ತು ಸಂಘ ಗಟ್ಟಿಯಾಗಬೇಕು ಅನ್ನೋದೊಂದೇ ಉದ್ದೇಶ. ಇದು ವಿಜೃಂಭಣೆಯ ಧ್ಯೇಯ ದೇಶ ಅಲ್ಲ, ಇದು ಒಂದು ದಿನದ ಸಮಾರಂಭ ಅಲ್ಲ, ಇದು ಪ್ರತಿ ದಿನದ ಸಮಾರಂಭ ಆಗಲಿ. ಮನೆಗಳಲ್ಲಿ ಭಜನೆ ಕೇಳಿ. ಸಮಯವೇ ಇಲ್ಲ ಅಂದಾಗ ಶ್ರೀ ಗುರುಚರಣ ಸರೋಜ ರಜ ನಿಜ ಮನುಮುಕುರು ಸುಧಾರಿ ಅನ್ನುವ ಚಾಲೀಸ ಕೇಳಿ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುಣಿನ್ ಮಿಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಅನ್ನುವ ಶ್ಲೋಕಗಳು ಮತ್ತೊಮ್ಮೆ ಕೇಳಿ. ಹೇ ಮಾಸ್ಟ್ರೇ ಗುಡ್ ಮಾರ್ನಿಂಗ್ ಅಂತ ವಾಟ್ಸಪ್ಪಲ್ಲಿ ಕಳಿಸೋದಲ್ಲ,
ಗುರುಗಳೇ ಅಂತ ಒಂದು ಹೂಗೊಟ್ಟು ಕೇಳುವಂತಹ ಗುರುಭ್ಯೋ ನಮಃ ಅನ್ನುವ ನಮ್ಮ ಸಂಸ್ಕೃತಿ ಇದೆಯಲ್ಲ, ನಮ್ಮ ಆ ಚಂದದ ಶಾಸ್ತ್ರಗಳಿದೆಯಲ್ಲ, ಅದು ಮತ್ತೆ ಮತ್ತೆ ಮರುಕಳಿಸಬೇಕು. ನಾವು ವಿದೇಶಿಗರಿಗೆ ಹೊಂದಿಕೊಳ್ಳೋದು ನಮ್ಮ ಭಾರತೀಯರ ಬದುಕಲ್ಲ. ವಿದೇಶಿಗರೇ ಇಲ್ಲಿ ಮತ್ತೆ ಮತ್ತೆ ಬರ್ತಿದ್ದಾರೆ, ಹರಿನಾಮವನ್ನು ಜಪಿಸ್ತಾರೆ, ಕೃಷ್ಣನನ್ನು ಜಪಿಸ್ತಾರೆ, ರಾಮನ ಬದುಕು ನಮ್ದಾಗಬೇಕು ಅಂತ ಹೇಳ್ತಾರೆ. ನಾವ್ಯಾಕೆ ಅವರನ್ನು ಅನುಸರಿಸಬೇಕು? ಬದುಕಿನ ಅದು ಒಂದು ಪುಟ್ಟ ಭಾಗ ಆಗೋಗ್ಲಿ, ಬದುಕು ಪೂರ್ತಿ ರಾಮನಿಗೆ ಸಮರ್ಪಣೆ ಆಗಲಿ, ಬದುಕು ಪೂರ್ತಿ ಕೃಷ್ಣನಿಗೆ ಸಮರ್ಪಣೆ ಆಗಲಿ. ಬಹಳ ದೂರದಿಂದ ನಾನು ಈ ನೆಲಕ್ಕೆ ಬಂದಿದ್ದೇನೆ, ಖುಷಿ ಇದೆ, ಮತ್ತು ಹೆಮ್ಮೆ ಇದೆ, ಮತ್ತು ಸಂತೋಷ ಇದೆ. ನೀವು ನನ್ನನ್ನು ಈ ವೇದಿಕೆಯಲ್ಲಿ ನಿಲ್ಲಿಸಿದ್ದಕ್ಕೆ. ಈ ಪ್ರೀತಿ ಹೀಗೆ ಇರಲಿ. ಈ ನೆಲದಲ್ಲಿ ಯಾವತ್ತೂ ಅಧರ್ಮ ಇಲ್ಲ, ಧರ್ಮ ಮಾತ್ರ ಮೆರಿತದೆ ಅನ್ನೋದು ಕೇಳಿ ಬರಲಿ. ಅನೇಕ ಮಂದಿ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದ್ದೀರಿ. ಆ ಕಷ್ಟ ನಮಗೆ ಗೊತ್ತಿದೆ. ನಾವು ಹಾಗೆ ದುಡಿದವರು. ಕರಾವಳಿಯಲ್ಲಿ ಜನರನ್ನು ಸೇರಿಸೋದು ಬಹಳ ಈಸಿ, ಬಹಳ ಸುಲಭ. ಅದು ಎಲ್ಲರೂ ಹೇಳ್ತಾರೆ ಹಿಂದುತ್ವದ ಒಂದು ಭದ್ರಕೋಟೆ ಅದು ಅಂತ. ಆದರೆ ಇಂಥ ನಗರದಲ್ಲಿ ಜನರನ್ನು ಸೇರಿಸೋದಿದೆಯಲ್ಲ, ಇದು ಸುಲಭ ಅಲ್ಲ. ನಾವು ಬೆಳಿಗ್ಗೆ ಇದ್ರೆ IT ಆಫೀಸ್ಗಳಿಗೆ ಹೋಗಿ ಜಾಮ್ ಅಂತ AC ಕಾರಲ್ಲಿ ಹೋಗೋರು ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಂದು ಕೂರೋದು ಸುಲಭದ ವಿಷಯ ಅಲ್ಲ. ಇದರ ಹಿಂದೆ ಸಾವಿರಾರು ನೂರಾರು ಕಾರ್ಯಕರ್ತರ ಶ್ರಮ ಇದೆ, ಅಧ್ಯಕ್ಷರ ಶ್ರಮ ಇದೆ, ಗಣ್ಯ ವ್ಯಕ್ತಿಗಳ ಶ್ರಮ ಇದೆ. ಪಂಟಿಕ್ಸ್ಗಳನ್ನು ಕಟ್ಟಿ ಆ ಭಗವಧ್ವಜಗಳನ್ನು ಕಟ್ಟುವಂತಹ ಒಂದು ಖುಷಿ 3-4 ರಾತ್ರಿ ಗಂಟೆಗಳಾದರೂ ಶ್ರಮಿಪ ಸಾವಿರ ಸಾವಿರ ಕಾರ್ಯಕರ್ತರ ಶ್ರಮಗಳು ಮತ್ತೆ ಮತ್ತೆ ಇಲ್ಲಿ ಕೇಳಿ ಬರಲಿ. ಅವರ ಶ್ರಮ ಯಾವತ್ತೂ ಹಿಂದೆ ಉಳಿತದೆ. ವೇದಿಕೆಯಲ್ಲಿದ್ದವ್ರು ಮಾತ್ರ ನಮಗೆ ತೋರ್ತಾರೆ, ಆದರೆ ಅವರ ಶ್ರಮಗಳನ್ನು ನಾವು ಯಾವತ್ತೂ ಹೇಳೋದಿಲ್ಲ. ಯಾಕೆ ಕೇಳಿದರೆ ಸಂಘ ನಮಗೆ ಅದನ್ನೇ ಹೇಳಿಕೊಟ್ಟಿದೆ. ಇಲ್ಲಿ ವ್ಯಕ್ತಿ ಪೂಜೆ ಅಲ್ಲ, ಧ್ವಜದ ಪೂಜೆ ಇದೆ. ಎಲ್ಲಿ ಹೋದರೂ ಅದು ಭಗವಧ್ವಜ ಮೇಲ್ಗಡೆಯಲ್ಲಿ ಹಾರಿಪ ಹಾಗೆ ಆಗಲಿ ಅನ್ನುತ್ತಾ ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮ್ಮದೆನಿಸಿದೆ, ಭರವಸೆಯ ನಾಳೆಗಳು ನಮ್ಮದೆನಿಸುತ್ತೆ ಅನ್ನುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಜೈ ಹಿಂದೂಸ್ತಾನ್.